ಈಶ್ವರಿ ನಿಮ್ಮೊಳಗಿಹನಾರಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ ಅಮ್ಮಯ್ಯ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ. ಏರ್ಪಾಡು ಮಾಡಿರ್ತಕ್ಕಂಥ ಅಭಿನಂದನಾ ಮತ್ತು ಪುರಸ್ಕಾರ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕನಕಪುರಪೀಠ ಹೊಸದುರ್ಗ ಶಾಖಾ ಮಠದ ಪರಮ ಪೂಜ್ಯ ಗುರುಗಳಾದಂಥ ಶ್ರೀ 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 ಈಶ್ವರಾನಂದಪುರಿ ಮಹಾಸ್ವಾಮೀಜಿಗಳವರ ಪಾದಕಮಲಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಕನ್ನಡಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಸೊಸೈಟಿಯ ಅಧ್ಯಕ್ಷರಾದಂಥ ಶ್ರೀ ಸಿ ಡಿ ರಾಮಲಿಂಗನವರ ಹಾಗೂ ಯಾವತ್ತು ನಮ್ಮ ಬೆನ್ನೆಲುಬಾಗಿ ನಿಂತು ಪ್ರತಿ ಕಾರ್ಯಕ್ರಮ ಕೂಡ ಯಶಸ್ವಿಗೆ ಪೂರ್ವಕವಾದ ಸ್ವಾಗತವನ್ನು ನಾನು ನಮ್ಮ ಎಲ್ಲ ಪದಾಧಿಕಾರಿಗಳ ಪರವಾಗಿ ಕೋರ್ತಾ ಇದ್ದೀನಿ. ಬಂಧುಗಳೇ, ಮೂಲಕ ಕನಕ ಇಂಜಿನಿಯರ್ ಸೊಸೈಟಿ ಆಯೋಜಿಸಿರ್ತಕ್ಕಂಥ ಕನಕ ಅಭಿನಂದನಾ ಮತ್ತು ಪುರಸ್ಕಾರ ಸಮಾರಂಭವನ್ನು ಜ್ಯೋತಿ ಬೆಳಗುವ ಮೂಲಕ ಇಬ್ಬರು ಪರಮ ಪೂಜ್ಯ ಗುರುಗಳು ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಗಣ್ಯಮಾನ್ಯರು ನಿರ್ವಹಿಸ್ತಾ ಇದ್ದಾರೆ. ಸಂಸ್ಥೆಯ ಗೌರವ ಅಧ್ಯಕ್ಷರು ಹಾಗೂ ಮುಖ್ಯ ಅಭಿಯಂತರರು ನಿವೃತ್ತ ಲೋಕೋಪಯೋಗಿ ಇಲಾಖೆ ಅವರು ಶ್ರೀ ಈಶ್ವರಾನಂದಪುರಿ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾಗಿ ಗೌರವವನ್ನು ಈಗ ಶ್ರೀ ಸಿದ್ದರಾಮನಂದಪುರಿ ಸ್ವಾಮೀಜಿಯವರಿಗೆ ಶ್ರೀ ಸಿ ರಾಮಲಿಂಗೆ ಈ ಒಂದು ಸಂಘಟನೆಯ ಅಧ್ಯಕ್ಷರು ಹಾಗೂ ಸಹಾಯಕ ನಿರ್ದೇಶಕರು ನಿವೃತ್ತ ತಾಂತ್ರಿಕ ಶಿಕ್ಷಣ ಇಲಾಖೆ ಶ್ರೀಗಳು ಭಕ್ತಿಪೂರ್ವಕ ಗುರು ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಶಾಲು, ಮಾಲೆ, ಪದ, ಪುಷ್ಪ ಮತ್ತು ಗುರುದಕ್ಷಿಣೆ ಶ್ರೀ ಎನ್ ಮಹೇಶ್ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲಿಯೇ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸತಕ್ಕಂಥ ಹೆಗ್ಗಳಿಕೆ ಶ್ರೀತರು. ದೊಡ್ಡ ಚಪ್ಪಾಳೆಯೊಂದಿಗೆ ನಮ್ಮ ಆತ್ಮೀಯ ಹಿರಿಯ ಅಧಿಕಾರಿಗಳಿಗೆ ನಮ್ಮ ಪ್ರೀತಿಯನ್ನ ಈಶ್ವರಾನಂದಪುರಿಯವರು ತಮ್ಮ ಆಶೀರ್ವಾದದೊಂದಿಗೆ ಮಾಡುತ್ತಿದ್ದಾರೆ. ಒಂದು ವೇಳೆ ದೊಡ್ಡ ಚಪ್ಪಾಳೆ ನೀಡೋಣ. ನಮ್ಮೆಲ್ಲರ ನೆಚ್ಚಿನ ಹಿರಿಯ ಅಧಿಕಾರಿಗಳು ಶ್ರೀ ರಾಘವೇಂದ್ರ ಇಬ್ಬರು ರಾಜ್ಯ ಮಟ್ಟದ ಹಿರಿಯ ಅಧಿಕಾರಿಗಳು. ಇದೇ ಸಂದರ್ಭದಲ್ಲಿ ಇವರು ಅಭಿನಂದಿತರಿಗೆ ಕಾಳಿದಾಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಘದ ವತಿಯಿಂದ ಮಾಲಾರ್ಪಣೆ ಶ್ರೀ ಗೋಪಾಲಕೃಷ್ಣ ಸ್ವಾಮಿಯವರು ದಯಮಾಡಿ ಈಗ ನೆರವೇರಿಸಿಕೊಳ್ಬೇಕು. ಶ್ರೀ ಪುಟ್ಟಣ್ಣಯ್ಯನವರು ಸಹ ಜೊತೆಯಲ್ಲಿದ್ದಾರೆ. ಶ್ರೀ ಮಹೇಶ್ ಅವರಿಗೆ ಮತ್ತು ರಾಘವೇಂದ್ರವರಿಗೆ ಶ್ರೀ ಗೋಪಾಲಕೃಷ್ಣ ಸ್ವಾಮಿ ಪುಟ್ಟಣ್ಣಯ್ಯ ಅವರು ಕಾಳಿದಾಸ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಸಂಘದ ವತಿಯಿಂದ ಮಾಲಾರ್ಪಣೆ ಮಾಡ್ತಾ ಇದ್ದಾರೆ. Electrical branch, All India rank 78, Dinesh Kender. Madhupriya, IIT ನಲ್ಲಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಓದ್ತಾ ಇದ್ದಾರೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಓದ್ತಾ ಇದ್ದಾರೆ. ಭಾಗ್ಯಶ್ರೀ
ಎಲ್ಲರಿಗೂ ಹಾರ್ದಿಕ ಅಭಿನಂದನೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಎಲ್ಲರಿಗೂ ಅಭಿನಂದನೆ. ಅಂತೆಯೇ ಕುಮಾರಿ ಮಾನಸ ಬಿ ಎಡಬಲಿ ಶ್ರೀ ಭೈರಪ್ಪನವರ ಸುಪುತ್ರಿ. ಇವರಿಗಾಗಲೇ ಅವರು ಸರ್ಕಾರದಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಕುಮಾರಿ ಮಾನಸ ಬಿ ಅವರು ನಮ್ಮ PW ಸೆಂಟ್ರಲ್ ಆಫೀಸ್ ಪರಿಚಿತ. ಅವರು PW ಸೆಕ್ರೆಟರಿ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಹಾಗೆ ನಮ್ಮ ಎಚ್ ನಾಗಪ್ಪನವರು ರಿಟೈರ್ಡ್ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ PW. ಅಂತೆಯೇ ದಿವ್ಯದ ಸಾನ್ನಿಧ್ಯ ಹೊಂದಿರುವ ಶ್ರೀಯುತ ಪರಮ ಪೂಜ್ಯ ಶ್ರೀ ಈಶ್ವರಾನಂದಪುರಿ ಮಹಾಸ್ವಾಮಿಯವರ ಸನ್ನಿಧಿಯಲ್ಲಿ ಹಾಗೂ ಪರಮ ಪೂಜ್ಯ ಶ್ರೀ ಸಿದ್ದರಾಮಾನಂದ ಮಹಾಸ್ವಾಮಿಯವರ ಪಾದಕಮಂಡಲದಲ್ಲಿ ದಿವ್ಯಾನಂದವನ್ನು ಅರ್ಪಿಸುತ್ತಾ ಮತ್ತು ಈ ಸಮಾರಂಭದಲ್ಲಿ ಆಗಮಿಸಿರುವ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳನ್ನು ನೆನೆಸುತ್ತಾ ಈ ನನ್ನ ಕೆಲವು ಮಾತುಗಳು ಮಾತ್ರ ಆಗಮಿಸುತ್ತವೆ. ಈಗ ನಮ್ಮ ವಿದ್ಯಾರ್ಥಿಗಳು ಈಗ IIT ಸೇರಿದರೆ ಅದು ಒಂದು ದೊಡ್ಡ ಸಾಧನೆ. ಈ ಸಾಧನೆ ಈಗ ಪ್ರಪಂಚ ಬಹಳ ಮುಂದುವರೆದ್ರಿಂದ ಈ ಸಾಧನೆ ಕಡಿಮೆ. ಇನ್ನು ನೀವು ಮುಂದೆ ಚೆನ್ನಾಗಿ ಓದಿ, ನೀವು 4 ವರ್ಷ ಚೆನ್ನಾಗಿ ಓದಿದ್ರೆ ನೀವು 40 ವರ್ಷ ಚೆನ್ನಾಗಿರ್ಬೋದು, ಅದು ಮುಖ್ಯ. ಆಮೇಲೆ ನೀವು ಓದುವಾಗ ಬಿ ಸಿಂಪಲ್ ಆಸ್ ಲಾಂಗ್ ಆಸ್ ಯು ಸ್ಟೂಡೆಂಟ್. ಆಫ್ಟರ್ವರ್ಡ್ಸ್ ಯು ಬಿ ಫ್ರೀ ಟು ಸೆಲೆಕ್ಟ್ ಎನಿ ಟೈಪ್ ಆಫ್ ಲೈಫ್. ನೀವು ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟು ಸಿಂಪಲ್ ಆಗಿರ್ತೀರೋ ಅಷ್ಟು ಸಿಂಪಲ್ ಆಗಿರ್ಬೇಕು. ನೀವು ದುಡಿಯೋಂಗಾದ್ರೆ ಯಾವ ವಿಚಾರ ಲೈಫ್ ಮಾಡ್ತೀರಿ, ಅದು ದುಡಿಬಿಟ್ಟು ದುಡಿಯುವಾಗ ಸಿಂಪಲ್ ಆಗಿ. ಆಮೇಲೆ ಇನ್ನೊಂದು ವರ್ಡ್, ಒನ್ಸ್ ಹೂ ವರ್ಕ್ ಇನ್ ಹಾರ್ಡ್ ವರ್ಕ್ ಇನ್ ಯಂಗ್ ಏಜ್ ಟು ಲೀಡ್ ಎ ಹ್ಯಾಪಿ ಲೈಫ್ ಇನ್ ಓಲ್ಡರ್ ಏಜ್. ನೀವು ಯಂಗ್ ಏಜಲ್ಲಿ ಹಾರ್ಡ್ ವರ್ಕ್ ಮಾಡಿದರೆ ಓಲ್ಡ್ ಏಜಲ್ಲಿ ಸುಖವಾಗಿ ಜೀವನ ಮಾಡ್ತೀರಿ. ನೀವು ಸುಖವಾಗಿ ಜೀವನ ಮಾಡೋದ್ರ ಜೊತೆಗೆ ನೀವು ನಿಮ್ಮ ತಂದೆ ತಾಯಿಗಳನ್ನ, ನಿಮ್ಮ ಸಮಾಜನ, ನೀವೇನು ದುಡಿತೀರಾ ಅದರ ಸ್ವಲ್ಪ ಪರ್ಸೆಂಟೇಜ್ನ ಬೇರೆ ದಾನ ಮಾಡಬೇಕು. ಈ ಬಡ ವಿದ್ಯಾರ್ಥಿಗಳಿಗೆ ದಾನ ಮಾಡ್ಕೊಂಡು ಸಮಾರಂಭಕ್ಕೆ ಆಗಮಿಸಿದ ಎಲ್ಲರಿಗೂ ವಂದಿಸುತ್ತಾ, ಈ ಸಮಾರಂಭ ಇದೇ ವರ್ಷ ನಮಗೆ ಬೆಳೆಯುವಂತೆ ಮಾಡಲಿಕ್ಕೆ ನಿಮ್ಮ ಪ್ರೋತ್ಸಾಹ ಅಗತ್ಯ. ಈ ಪ್ರೋತ್ಸಾಹ ಯಾವಾಗ ನಮ್ಗೆ ಇರಲಿ ಅಂತ ಹೇಳ್ತಾ, ನನಗೆ ಈ ಸಹಕರಿಸಿ ಈ ಸಮಾರಂಭ ಯಶಸ್ವಿಯಾಗಿ ಆಗಲು ಪ್ರೇರೇಪಣೆ ನೀಡಿದಂಥ ನನ್ನ ಪರಮ ಪೂಜ್ಯ ಶ್ರೀಧರ ನಾಗಣ್ಣವರು, ನನ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನೀವು ಎಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಈ ದಿನದ ವೇದಿಕೆಯಲ್ಲಿ ಇರ್ತಕ್ಕಂಥ ಶ್ರೀ ಬಿ ದೇವರಾಜ್ ನಿವೃತ್ತ ಮುಖ್ಯ ಇಂಜಿನಿಯರ್, ದಯಮಾಡಿ ಒಂದೆರಡು ತಮ್ಮ ಮನದಾಳದ ಮಾತುಗಳನ್ನು ನೆನೆಸ್ಕೊಳ್ಳಿಕ್ಕೆ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅಧ್ಯಕ್ಷ ಭಾಷಣ ಮುಗಿದ ಮೇಲೆ ಮಾತಾಡೋಂಗಿಲ್ಲ, ಆದರೆ ನನಗೊಂದು ವಿಶೇಷ ಅನುಮತಿ ನೀಡಿದ್ದಾರೆ ಅಧ್ಯಕ್ಷರು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪರಮ ಪೂಜ್ಯ ಸ್ವಾಮೀಜಿಯವರ ಪಾದಾಭಿವಂದನೆಗಳನ್ನು ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿ ಅಧಿಕಾರಿಗಳು ಹಾಗೂ ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ತಮ್ಮೆಲ್ಲರೂ ಗಮನಿಸಿ ನಾವು ಒಂದು 2 ಮಾತುಗಳು ಮಾತಾಡ್ತೀನಿ. ಯಾಕಂದ್ರೆ ಈಗ ನಾನು ಸಮಾಜದ ಬಗ್ಗೆ ಹೇಳೋದಕ್ಕಿಂತ ಇದೇನು ಹೊಸದಾಗಿ ನೀವು IIT ಇದಕ್ಕೆಲ್ಲ ಜಾಯಿನ್ ಆಗಿದ್ದೀರಿ, ಅವ್ರಿಗೆ ಒಂದು 2 ನಿರ್ವಚನ ನುಡಿಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮಾತಾಡ್ತಾರೆ. ಈ ಹೇಳ್ಬೇಕು ಅಂತಂದ್ರೆ ನಮ್ಮ ಸಮಾಜ ಬಹಳ ವರ್ಷಗಳ ಕಾಲ ಅನಾಥವಾಗಿತ್ತು. ಈಗ ಅನಾಥ ಪ್ರಜ್ಞೆ ಹೋಗ್ತಾ ಇದೆ, ನಶಿಸ್ತಾ ಇದೆ. ಹೊಸ ಅವಕಾಶಗಳು ನಮಗೆ ತೆರೆಕೊಡ್ತಾ ಇದ್ದಾವೆ. ನಾವು ಹೊಸ ಅವಕಾಶಗಳನ್ನ ಉಪಯೋಗಿಸಿಕೊಂಡು ಮುಂದೆ ಬರ್ತಾ ಇರೋದಕ್ಕೆ ಇದೆಲ್ಲ IIT ಸಾಕ್ಷಿ.
ನಾವು ಒಂದೇ ಹೇಳ್ತೀನಿ, ಏನಂದ್ರೆ ಎಲ್ಲ ಕಡೆ ಹೇಳ್ತಾ ಇರ್ತೀವಿ. ನಾವು ನಮ್ಮ ಸಮಾಜ ಈಗ ಎಚ್ಚೆತ್ಕೊಂಡಿದ್ದೀವಿ. ಈಗ ಏನು ಮಾಡ್ತಾ ಇದ್ವಿ, ನಾವೀಗ ಓಡೋದು ಶುರು ಮಾಡಿದ್ದೀವಿ. ಗುರುಭ್ಯೋ ನಮಃ. ನಮೋ ವೀರದೇವಾಯ. ದೀನನಾನು ಸಮಸ್ತ ಲೋಕಕ್ಕೆ ದಾನಿ ನೀನು. ಅನವರತ ಓಂ ಗುರುಭ್ಯೋ ನಮಃ. ಓಂ ನಮೋ ವೀರದೇವಾಯ. ಪೂಜ್ಯ ಈಶ್ವರಾನಂದ ಪುರಿ ಮಹಾಸ್ವಾಮೀಜಿಗಳವರಲ್ಲಿ, ಹಿರಿಯರಾದ ಸನ್ಮಾನ್ಯ ಶ್ರೀ ಎಚ್.ಎಂ. ರೇವಣ್ಣನವರಲ್ಲಿ, ನಾಗಣ್ಣನವರಲ್ಲಿ, ದೇವರಾಜ್ ಅವರಲ್ಲಿ, ನಮ್ಮ ಪರಿಸರ ಸಮಿತಿಯ ಮಹೇಶ್ ಅವರಲ್ಲಿ, ಇಂಜಿನಿಯರಿಂಗ್ ಅಸೋಸಿಯೇಷನ್ ಪದಾಧಿಕಾರಿಗಳಲ್ಲಿ, ಎಲ್ಲ ಬಂಧುಗಳಲ್ಲಿ, ಮಕ್ಕಳಲ್ಲಿ ಶರಣಾರ್ಥಿಗಳು. ದಯಮಾಡಿ ನಮ್ಮ ಪ್ರೀತಿಯ ಬಡವರು ಯಾವಾಗಲೂ ಇರ್ತಾರೆ, ಯಾವತ್ತೂ ಅವರಿಗೆ ಅವರ ಸಹಾಯ ಸಿದ್ಧವಾಗಿರುತ್ತೆ. ಸದಾ ಅವರು ಅಧಿಕಾರ ಇರಲಿ ಇಂದವಾಗಿ ನಮ್ಮೆಲ್ಲರ ಕಷ್ಟ ಕಾರ್ಪಣ್ಯಕ್ಕೆ ಈ ರಾಜ್ಯದ ಯಾವುದೇ ಮೂಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ ರೇವಣ್ಣ ಸಾಹೇಬ್ರನ್ನ ಆಚರಿಸ್ತಾರೆ. ಯಾವುದೇ ಕಷ್ಟ ಸುಖಗಳಿಗೆ ಈಶ್ವರಾನಂದ ಪುರಿ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಪ್ರಾರ್ಥಿಸುತ್ತಾ, ಇದೇ ತಾನೇ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಸಿದ್ದರಾಮಾನಂದ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಪ್ರಾರ್ಥಿಸುತ್ತಾ, ಈ ಕಾರ್ಯಕ್ರಮದ ಪೂರ್ವಾದಿಗಳಾದಂಥ ಇಂಜಿನಿಯರ್ ಅಸೋಸಿಯೇಷನ್ನ ಪದಾಧಿಕಾರಿಗಳು, ಹಿರಿಯರಾದಂಥ ನಾಗಣ್ಣವರ, ದೇವರಾಜರವರ ಹಾಗೂ ಎಲ್ಲ ಸಂಘದ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುರಸ್ಕೃತರಾದವರು ಮತ್ತು ಸನ್ಮಾನಿತರಾದಂಥ ಎಲ್ಲ ನಮ್ಮ ಬಂಧುಗಳೇ, ಆತ್ಮೀಯ ಸೋದರ ಸೋದರಿಯರೇ, ಬಹಳ ಸಂತೋಷ. ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋಗಲ್ಲ, ಕಾರಣ ಇಂಥ ಕಾರ್ಯಕ್ರಮಗಳು ಹಿಡಿಯಬೇಕು. ಯಾಕೆ ಅಂತ ಹೇಳಿದ್ರೆ, ಪೂಜ್ಯರು ಹೇಳಿದಾಗೆ ನಾನು ಹಿಂದೆ ಹೇಳ್ತಿದ್ರು, ಕೂಡಿ ಕೆಟ್ಟರು ಅಂತ ಅದು ಯಾಕೆ ಮಾಡಿದ್ರು ಗೊತ್ತಿಲ್ಲ. ಇಂದು ನಾವು ಗೆದ್ದಿರ್ತಕ್ಕಂಥದ್ದು ಕುರುಬರು ಕೂಡಿರೋದ್ರಿಂದ ಅನೇಕ ಪ್ರಕಾರಗಳಲ್ಲಿ ಇವತ್ತು ನಾವು ಪ್ರವೇಶವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯನವರನ್ನ ಅತ್ಯುತ್ತಮ ರಾಷ್ಟ್ರದ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ರು ಪ್ರಸ್ತುತಿಯಾದ ಅವರ ಮೊದಲು ಫೈನಾನ್ಸ್ ಸಾಲ 5 ಕೋಟಿ ಬರಲ್ಲ, ಇವರು ಏನು ಫೈನಾನ್ಸ್ ಮಿನಿಸ್ಟರ್ ಆಗ್ತಾಗುತ್ತೆ. ಆದರೆ 15 ಬಜೆಟ್ ಅನ್ನು ಮಂಡಿಸುವ ಮೂಲಕ ಎಲ್ಲ ವರ್ಗದ ಜನರ ಬಲದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಡ್ಡೆ ಆಗ್ತದೆ. ನಾನಾದ್ರೂ ಭಾವಿಸ್ತಾ ಇದ್ದೀನಿ, ಅವರು ಹಾಕಿಕೊಟ್ಟ ದಾರಿಯಲ್ಲಿ ನಮ್ಮ ಸಂಘ ಯಾವತ್ತೂ ಸಾಗುತ್ತೆ. ಹೆಮ್ಮೆ ಇದೆ, ಅದನ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಈ ದಿವ್ಯ ಸಾನ್ನಿಧ್ಯ ವಹಿಸಿದ್ದಕ್ಕಾಗಿ ಗುರುಗಳಿಗೂ ಕೂಡ ನಮ್ಮ ಸೊಸೈಟಿ ವತಿಯಿಂದ ಮತ್ತೆ ತಮ್ಮೆಲ್ಲರ ಪರವಾಗಿ ಭಕ್ತಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಆಶ್ರಯದಲ್ಲಿ ರಾಜ್ಯದಲ್ಲಿ ಪ್ರತಿಭಾ ಪುರಸ್ಕಾರ ವಸ್ತು ಇಂಜಿನಿಯರ್ಗಳಲ್ಲಿ ಇದ್ದಂಥ ನಮ್ಮ ಸಮಾಜದ ಪ್ರತಿಷ್ಠಿತ ಮತ್ತು ಎಲ್ಲ ಒಳ್ಳೆ ಕೆಲಸ ಮಾಡಿರೋದಕ್ಕೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಅಲ್ಲಿ ನಾಗಣ್ಣವರು ಈ ರೀತಿಯ ಕಾರ್ಯಕ್ರಮಗಳು ನಡೆಯಲಿ. ಅಲ್ಲಿ ಪುರಸ್ಕಾರ ಮಾಡೋದು ಒಂದು ಅಂದರೆ ಅವ್ರಿಗೆ ಪರಿಚಯಿಸ್ತಕ್ಕಂಥ ಇಂಥ ಕಾರ್ಯಕ್ರಮ ಬಹಳ ಮುಖ್ಯ. ಅದರಲ್ಲೂ ಈರುವ ಗುರುಗಳು ಅತ್ಯುತ್ತಮವಾದಂಥ ಕೊಟ್ಟಿದ್ದಾರೆ. ಅದರ ರೀತಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಕಾರ್ಯನಿರ್ವಹಿತವಾಗಿದೆ. ಪ್ರತಿ ವರ್ಷ ನಾವು ಇದು 2ನೇ ವರ್ಷ
ನಾವು ಸನ್ಮಾನ ಸಮಾರಂಭ ಮಾಡ್ತಿದ್ದೀವಿ. ಇದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಿದೆ. ಮುಂದೆ ಇದೇ ರೀತಿ ಇದೇ ಸ್ಥಳದಲ್ಲಿ ನಾವು ಅಭಿನಂದನಾ ಸಭೆಗಳನ್ನು ಪ್ರತಿ ವರ್ಷ ಇಲ್ಲಿ ನಡೆಸ್ತೀವಿ. ಈಗ ಸುಮಾರು 16 ಸನ್ಮಾನ ಸ್ವೀಕರಿಸಿದೆ. ಹಿಂದಿನ ವರ್ಷ 30 ಜನ ಸ್ವೀಕರಿಸಿದರು. ಈ ಸರಿ ಸುಮಾರು 3 ಜನ IAS ಆಫೀಸರ್ಗಳು, 3 ಜನ AWCಗಳು ಸನ್ಮಾನ ಮಾಡಿದ್ದು. ಇದೇ ರೀತಿ ಸಮಾರಂಭವನ್ನು ಯಶಸ್ವಿಯಾಗಿ ಮಾಡ್ತಾ ಹೋಗ್ತೀವಿ. ಇದು ಜೋನಲ್ ವೈಸ್ ಮಾಡ್ತಾ ನಾವು ಆದಷ್ಟು ಬೆಳೀತಾ ಹೋಗ್ತೀವಿ ಅಂತ ಹೇಳಿ ಇದಕ್ಕೆ ಸಹಕಾರ, ಎಲ್ಲರ ಸಹಕಾರ ಮುಖ್ಯ ಅಂತ ಹೇಳಿ ಸರ್ ರೆಡಿ ಸರ್ ರೆಡಿ ಓಕೆ ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ರೆಡಿ ಸರ್ ಓಕೆ ರೆಡಿ. ಇಂಜಿನಿಯರ್ ಸೊಸೈಟಿ ರಿಜಿಸ್ಟ್ರಾರ್ ಬೆಂಗಳೂರು, ನಾವು ಇವತ್ತು IIT ಮತ್ತು NITನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಪ್ರವೇಶ ಪಡೆದಿರುವಂಥ ನಮ್ಮೆಲ್ಲ ಸಮುದಾಯದ ವಿದ್ಯಾರ್ಥಿಗಳಿಗೆ ಮತ್ತು ಸಮುದಾಯದಲ್ಲಿ ಅತ್ಯುತ್ತಮವಾಗಿ ಸಾಧನೆ ಮಾಡಿ ಸರ್ಕಾರದ ಉನ್ನತ ಹುದ್ದೆ ಅಲಂಕರಿಸಿ ಕೆಲಸ ಮಾಡ್ತಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ಮತ್ತು ಇತ್ತೀಚೆಗೆ UPSC ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದಂಥ 3 ಜನ ನಮ್ಮ ಸಮುದಾಯದ UPSC ಯಶಸ್ವಿ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಮತ್ತು ಒಂದು ಸನ್ಮಾನ ಮಾಡಬೇಕು ಅಂತ ನಮ್ಮ ಸೊಸೈಟಿ ವತಿಯಿಂದ ತೀರ್ಮಾನ ಮಾಡಿದ್ವಿ. ಇವತ್ತು ಆ ಸನ್ಮಾನ ನಾವು ಮಾಡಿದ್ದೀವಿ. ನಮ್ಮ ಸೊಸೈಟಿ ಕಳೆದ 7 ವರ್ಷಗಳಿಂದ 2017ರಲ್ಲಿ ಪ್ರಾರಂಭ ಆಗಿ ಇದೇ ಉದ್ದೇಶ, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಇರ್ತಕ್ಕಂಥ ಅವಕಾಶಗಳು ಮತ್ತು ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೋಬೇಕು ಅನ್ನೋ ಕಾರ್ಯಕ್ರಮದಲ್ಲಿ ಇದುವರೆಗೂ 6 ಕಾರ್ಯಕ್ರಮಗಳನ್ನ ನಾವು ಮಾಡಿದ್ವಿ. ಪ್ರತಿ ವರ್ಷ ಆ ಕಾರ್ಯಕ್ರಮಗಳ ಜೊತೆಗೆ ಒಂದು ಪ್ರಶಸ್ತಿ ಮತ್ತು ಸನ್ಮಾನ, ಪ್ರೋತ್ಸಾಹ ಕೊಡಬೇಕು. ಯಾಕೆಂದರೆ ಶಿಕ್ಷಣ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಮತ್ತು ಪೋಷಕರು ಶಿಕ್ಷಣ ಕೊಡಿಸ್ತಾರೆ. ಅದನ್ನು ಇರ್ತಕ್ಕಂಥ ಅವಕಾಶಗಳು ಅದನ್ನು ಪೋಷಿಸ್ಕೊಂಡು ಹೋಗಬೇಕು. ಆ ಪೋಷಿಸ್ಕೊಂಡು ಹೋಗೋಂಥ ಕೆಲಸನ ಸಂಘ ಸಂಸ್ಥೆಗಳು ಮಾಡಬೇಕು. ಇತರೆ ಸಮುದಾಯದಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಅದೇ ನಮ್ಮ ಸಮುದಾಯದಲ್ಲೂ ಕೂಡ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಈ ಕಾರ್ಯಕ್ರಮ ಮಾಡಿದ್ವಿ. ನಮ್ಮ ಈ ಕಾರ್ಯಕ್ರಮದ ವಿಶೇಷತೆ ಅಂದರೆ ಇಲ್ಲಿ ಬರೀ ಸನ್ಮಾನ ಇರೋದಿಲ್ಲ, ಸನ್ಮಾನದ ಜೊತೆಗೆ ಮಾಹಿತಿ ಇರ್ತದೆ. ನೀವು ನೋಡಿರ್ಬೋದು, ಗುರುಕುಲ IAS ಕೋಚಿಂಗ್ ಸೆಂಟರ್ನವರು ಅಲ್ಲಿ ನಿಂತ್ಕೊಂಡು ಮುಂದಿನ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಯಾವ ರೀತಿ ನೀವು ಮುಂದುವರಿಬೇಕು ಅಂತ ಕೂಡ ಹೇಳ್ತಾ ಇರ್ತಾರೆ. ಬಂದಂಥ ಎಲ್ಲ ಗಣ್ಯರು ಕೂಡ ಮುಂದೆ ಇರ್ತಕ್ಕಂಥ ಅವಕಾಶಗಳ ಬಗ್ಗೆ ಮಾತಾಡ್ತಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ಬರೀ ಸ್ಟೇಜ್ ಕಾರ್ಯಕ್ರಮದ ಜೊತೆಗೆ ಅವ್ರಿಗೆ ಮಾಹಿತಿ ಸಿಗುವಂಥ ಒಂದು ಕೆಲಸನ ನಾವು ಮಾಡ್ತಾ ಇದ್ವಿ. ನಮ್ಮ ಉದ್ದೇಶ ಕೂಡ ಅದೇ. ಹಾಗಾಗಿ ಇಲ್ಲಿ ಬಂದಂಥ ನಮ್ಮ ಸಮುದಾಯದ ಗುರುಗಳು ಕೂಡ ಇದೇ ಒಂದು ಕಾರ್ಯಕ್ರಮನ ಮನಸ್ಸು ಪೂರ್ತಿಯಾಗಿ ಹೊಗಳುತ್ತಾರೆ. ಯಾತಕ್ಕೆ ಅಂದರೆ ಅವರು ಯಾವ ವೇದಿಕೆಗೆ ಹೋದರೂ ಕೂಡ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಮಾತಾಡ್ತಾರೆ. ಯಾವುದೇ ಒಂದು ಸಮುದಾಯ ಇರ್ಬೋದು, ಆ ಸಮುದಾಯ ಈ ಸಮುದಾಯ ಅಂತ ಅಲ್ಲ, ಅದು ಅಭಿವೃದ್ಧಿ ಹೊಂದಬೇಕಂದ್ರೆ ಆರ್ಥಿಕವಾಗಿ ಆಗಲಿ, ಸಾಮಾಜಿಕವಾಗಿ ಆಗಲಿ, ರಾಜಕೀಯವಾಗಿ ಆಗಲಿ ಸಂಪೂರ್ಣ ಅಭಿವೃದ್ಧಿ ಹೊಂದಬೇಕಂದ್ರೆ ಶಿಕ್ಷಣ ಅದಕ್ಕೆ ತಳಹದಿ. ಯಾವ ಸಮುದಾಯದಲ್ಲಿ ಶಿಕ್ಷಣದ ಮಟ್ಟ ಹೆಚ್ಚಿರುತ್ತೆ ಆ ಸಮುದಾಯ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಎಲ್ಲ ವಿಚಾರಗಳು ಗೊತ್ತಿರೋದಿಲ್ಲ ವಿದ್ಯಾರ್ಥಿಗಳಿಗೆ. ತಿಳುವಳಿಕೆ ಇರುವಂಥವರು ಸಂಘ ಸಂಸ್ಥೆಗಳ ಮುಖಾಂತರ ಅವರಿಗೆ ನೈತಿಕ ಸ್ಥೈರ್ಯವನ್ನು ತುಂಬಿ ಸಾಧ್ಯವಾದಷ್ಟು ಸಹಾಯಹಸ್ತನ ಕೊಟ್ಟರೆ ಖಂಡಿತವಾಗಿ ಎಲ್ಲ ಸಮುದಾಯವನ್ನು ಉದ್ಧಾರ ಆಗ್ತವೆ. ಇಲ್ಲಿ ಆ ಸಮುದಾಯ ಈ ಸಮುದಾಯ ಅಂತ ನಮ್ಮದು ಭೇದ ಭಾವ ಇಲ್ಲ. ನಮಗಿಂತ ಮುಂದುವರೆದಿರೋ ಸಮುದಾಯಗಳಲ್ಲಿ ಯಾವ ರೀತಿ ಮುಂದುವರೆದಿದ್ದಾರೆ, ಅವ್ರು ಮುಂದುವರಲಿಕ್ಕೆ ಏನು ಕಾರಣ ಅಂತ ನಾವು ಗುರುತಿಸ್ತೀವಿ. ಆ ಒಂದು ಕಾರಣಗಳನ್ನ ತೊಗೊಂಬಂದು ನಮ್ಮ ಸಮುದಾಯದಲ್ಲಿ ಕೂಡ ಅದನ್ನು ನಾವು ಅಳವಡಿಸ್ಕೊಳ್ತೀವಿ. ನಾವು ಅನಾರೋಗ್ಯಕರ ಸ್ಪರ್ಧೆ ನಾವು ಮಾಡಲ್ಲ, ಆರೋಗ್ಯಕರ ಸ್ಪರ್ಧೆ. ಜ್ಞಾನ ಯಾವ ಸಮುದಾಯದ ಸಂಪತ್ತಲ್ಲ. ಯಾವನು ಶ್ರಮ ಪಡ್ತಾನೆ ಆ ಸಮುದಾಯಕ್ಕೆ ಜ್ಞಾನ ಬರ್ತದೆ. ನಮ್ಮ ಉದ್ದೇಶ ನಮ್ಮ ಸಮುದಾಯದಲ್ಲೂ ಹೆಚ್ಚಿನ ಜ್ಞಾನಾರ್ಜನೆ ಆಗಲಿ, ತನ್ನ ಮೂಲಕ ಅವಕಾಶಗಳು ತೆರೆದುಕೊಳ್ಳಿ, ಉನ್ನತ ಹುದ್ದೆಗೆ ಹೋಗಲಿ, ಆಯಕಟ್ಟಿನ ಹುದ್ದೆಯಲ್ಲಿ ಕುಳಿತುಕೊಳ್ಳಿ, ಅವರು ಮತ್ತೆ ಸಮುದಾಯದ ಕಡೆ ತಿರುಗಿ ನೋಡಲಿ. ನಾವು ಕುರುಬ ಸಮುದಾಯ ಒಂದೇ ಅಂತ ನಾವು ದೃಷ್ಟಿಕೋನ ಇಟ್ಕೊಂಡಿಲ್ಲ. ನಮ್ಮ ಅಣ್ಣ ತಮ್ಮ ದಾಯದಿ ಸಮುದಾಯ ಎಲ್ಲವೂ ಕೂಡ ನಾವು ಸಹಾಯ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇಂಥ ಕಾರ್ಯಕ್ರಮಗಳನ್ನ ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡ್ಬಂದಿದ್ದಾರೆ. ಇಲ್ಲಿ ನಮ್ಮ ಪದಾಧಿಕಾರಿಗಳ ಶ್ರಮನ ಮೆಚ್ಚಬೇಕು. ಯಾಕಂದರೆ ಇತ್ತೀಚೆಗೆ ಸನ್ಮಾನ ಸಮಾರಂಭಗಳು ಜಾಸ್ತಿ ಆಗ್ತಾಯಿವೆ. ಬರೀ ಸನ್ಮಾನ ಸಮಾರಂಭಗಳಿಂದ ಅಷ್ಟು ಉಪಯೋಗ ಜನಗಳಿಗಾಗಲ್ಲ ಅಂದಾಗ ನಾವು ಬರೀ ಅದೊಂದೇ ಮಾಡೋದು ಬೇಡ, ನಾವು ಅವಕಾಶಗಳ ಬಗ್ಗೆನೂ ಹೇಳೋಣ ಅಂತ ಎಲ್ಲ ನಮ್ಮ ಪದಾಧಿಕಾರಿಗಳು ತೀರ್ಮಾನ ಮಾಡಿ ಅವ್ರ ತೀರ್ಮಾನದಂತೆ ಇವತ್ತಿನ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ನಡೆದಿದೆ. ನಾನು ಈ ಒಂದು ಸಂದರ್ಭದಲ್ಲಿ ಈ ಸೊಸೈಟಿ ಪ್ರಧಾನ ಕಾರ್ಯದರ್ಶಿಯಾಗಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದರೆ ನಮ್ಮಲ್ಲಿ ರಿಟೈರ್ಡ್ ಚೀಫ್ ಇಂಜಿನಿಯರ್ಸು, ಸರ್ಕಾರದ ಕಾರ್ಯದರ್ಶಿ ಮಟ್ಟದಲ್ಲಿ ಕೆಲಸ ಮಾಡಿದವರು ಕೂಡ ಸಮುದಾಯಕ್ಕೋಸ್ಕರ ಅವರ ಘನತೆಗಳು ಇರ್ಬೋದು
ಅಥವಾ ಹೆಗ್ಗಳಿಕೆಗಳಿರ್ಬೋದು ಅದನ್ನೆಲ್ಲ ಬಿಟ್ಬಿಟ್ಟು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಹಂಗಾಗಿ ನಾವು ಯಶಸ್ವಿಯಾಗಿದೆ ಅಂತ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಥ್ಯಾಂಕ್ ಯು ಸರ್.